ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಈಗ ಪೊಲೀಸರಿಗೆ ಇರ್ತಕ್ಕಂಥ ಸವಾಲು ಕೂಡ ಅದೇನೆ. ಆತ್ಮಹತ್ಯೆ ಅಂತಕ್ಕಂಥದ್ದು ಕನ್ಫರ್ಮ್ ಆದಮೇಲೆ ಕಾರಣ ಏನು ಅದನ್ನು ಈಗ ಪತ್ತೆ ಹಚ್ಚಬೇಕು, ನಿಜವಾದ ಕಾರಣ ಅಂತ. ಯಾಕೆಂದರೆ ಡೆತ್ ನೋಟ್ ಎಲ್ಲ ಏನೂ ಇಲ್ಲ. ಉನ್ನತ ಮಟ್ಟದ ತನಿಖೆಗೆ ಈಗ SIT ರಚನೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ SIT, ದಕ್ಷಿಣ DCP ಲೋಕೇಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ SIT ರಚನೆ ಆಗಿದೆ. IT ಅಧಿಕಾರಿಗಳ ವಿಚಾರಣೆ ಬಗ್ಗೆ SITಗೆ ಬಿಟ್ಟಿದೆ ಸರ್ಕಾರ. ಅಂದರೆ ಅವ್ರ ಪಾತ್ರ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು. ಅದು SIT ಅವ್ರು ಬೇಕು ಅನ್ಸಿದ್ರೆ ತನಿಖೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಈಗ ತಾನೇ ಹೋಮ್ ಮಿನಿಸ್ಟರ್ ಅದನ್ನೇ ಹೇಳ್ತಾ ಇದ್ದಿದ್ದು, ನಾವು IT ಅಧಿಕಾರಿಗಳ ವಿಚಾರ ಬಿಟ್ಟು ಆತ್ಮಹತ್ಯೆಗೆ ಕಾರಣ ಏನೋ ಅದನ್ನು ಹುಡುಕ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಈಗ SIT ರಚನೆ ಆಗಿದೆ. ಈ ಪ್ರಕರಣದ ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿದೆ. ಹಾಗಾಗಿ ಸರ್ಕಾರ ಈಗ ತೀರ್ಮಾನವನ್ನು ಕೈಗೊಂಡಿದೆ. SIT ತನ್ನ ಕೆಲಸ ಕಾರ್ಯಗಳನ್ನು ಈಗ ಆರಂಭ ಮಾಡುತ್ತೆ. ಇಲ್ಲಿ ತನಕ ಪೊಲೀಸರು ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಅದೆಲ್ಲವನ್ನು ಕೂಡ SIT ಟೀಮ್ಗೆ ಹಸ್ತಾಂತರ ಮಾಡ್ತಾರೆ. ಮುಂದಿನ ತನಿಖೆಯನ್ನು SIT ಅವರೇ ಬಹುತೇಕ ನಾಳೆಯಿಂದ ಶುರು ಮಾಡ್ತಾರೆ. ಸೊ CJ ರಾಯ್ ಅವರ ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಇದನ್ನು ಕನ್ಫರ್ಮ್ ಮಾಡಬೇಕು. ಒಂದು ಕಡೆ ಪೋಸ್ಟ್ಮಾರ್ಟಮ್ ಆಗಿದೆ. ಪೋಸ್ಟ್ಮಾರ್ಟಮ್ನಲ್ಲಿ ಅದು ದೇಹಕ್ಕೆ ಗುಂಡು ಹೊಡ್ಕೊಂಡೇ ಸತ್ತಿರೋದು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಈಗ ಕಾರಣ ಏನು ಅಂತ ಗೊತ್ತಾಗಬೇಕು ಆತ್ಮಹತ್ಯೆಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ SIT ರಚನೆ ಮಾಡಿ ಈ ಪ್ರಕರಣದ ತನಿಖೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಈಗ SIT ತನಿಖೆ ಯಾವ ಆಯಾಮದಲ್ಲಿ ಸಾಗುತ್ತೆ, ಹೇಗೆ ಅಂತ? ಅರವಿಂದ್, CJ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು UDR ಪ್ರಕರಣ ಕೂಡ ದಾಖಲಾಗಿದ್ದು ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡುವಂತ ಅಂತ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಕರಣ ಬಹಳ ಸೂಕ್ಷ್ಮವಾಗಿರುವಂತ ಕಾರಣಕ್ಕಾಗಿ ಪ್ರಕರಣದ ತನಿಖೆಯನ್ನ ಪಶ್ಚಿಮ ವಲಯದ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತ ವಂಶಕೃಷ್ಣ ಮತ್ತೆ ದಕ್ಷಿಣ ವಿಭಾಗದ DCP ಆಗಿರುವಂತ ಲೋಕೇಶ್ ಅವರ ನೇತೃತ್ವದಲ್ಲಿ SIT ತನಿಖಾ ತಂಡವನ್ನ ರಚಿಸಿ ಸರ್ಕಾರ ಈಗ ಆದೇಶವನ್ನ ಮಾಡಿರುವಂತದ್ದು. ಹಾಗಾಗಿ ಈಗಾಗಲೇ ಘಟನಾ ಸ್ಥಳಕ್ಕೆ ದಕ್ಷಿಣ ವಿಭಾಗದ DCP ಆಗಿರುವಂತ ಲೋಕೇಶ್ ಅವರು ಭೇಟಿ ನೀಡಿ ಮಹಾಜರ್ನ ಮಾಹಿತಿಯನ್ನ ಪಡೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಇಲ್ಲಿ ಘಟನಾ ಸ್ಥಳದಲ್ಲಿರುವಂತ ಒಂದಷ್ಟು CCTV ಫುಟೇಜ್ಗಳ ಮಾಹಿತಿ ಕೂಡ ಪಡೆದಿರುವಂತದ್ದು. ಹಾಗಾಗಿ ಇದಾದ ಬಳಿಕ ಯಾವ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಯಾವುದೇ ರೀತಿಯ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಹಾಗಾಗಿ ಅದರ ಮಾಹಿತಿ ಮತ್ತೆ ಏನ್ ಕಾರಣ ಇರಬಹುದು, ಮತ್ತೆ ಒತ್ತಡದಿಂದ ಏನಾದ್ರೂ ಇವರು ಸಾವನ್ನಪ್ಪಿದ್ದಾರಾ ಅಥವಾ ಏನು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ತನಿಖೆ ಭಾಗವನ್ನಾಗಿ ಪಡೆದುಕೊಂಡು ತನಿಖೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ SIT ಅನ್ನ ಮಾಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ನಾಗೇಶ್ ಧನ್ಯವಾದ.